ಇವತ್ತು ಏನು ಮರೆಯದ ಮಾಣಿಕ್ಯ ಜೊತೆಗೆ ಭೂಮಿ ಮೇಲೆ ಒಬ್ಬ ವ್ಯಕ್ತಿ ಹಾಕೊಟ್ಟಂತಹ ನಮ್ಮ ನಿಮ್ಮೆಲ್ಲರ ಪುನೀತ್ ರಾಜ್ಕುಮಾರ್ ಅಪ್ಪು ಅವರ ಹುಟ್ಟಿದ ಹಬ್ಬ. ಅವರ ಹುಟ್ಟಿದ ಹಬ್ಬದ ಪ್ರಯುಕ್ತ ಸಹೋದರಿಗೆ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡ್ಕೊಂಡು ಬರ್ತಾ ಇದ್ವಿ. ಇದು ಸುಮಾರು 3ನೇ ವರ್ಷದ ರಕ್ತದಾನ ಶಿಬಿರ. ಪುನೀತ್ ಸೊ ಅದಕ್ಕೆಲ್ಲ ಮೂಲ ಕಾರಣ, ಮೂಲ ಪ್ರೇರೇಪಣೆ ಅಪ್ಪು ಅವರು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಅಪ್ಪು ಬದುಕಿದ್ದಾಗ ನೀವು ಯಾರಿದ್ರು, ಅವರ ಸತ್ ಮೇಲೆ ಇಡೀ ದೇಶಕ್ಕಲ್ಲ, ಇಡೀ ರಾಜ್ಯಕ್ಕಲ್ಲ, ಇಡೀ ದೇಶಕ್ಕೆ ಅವರ ಒಂದು ವಿಚಾರಗಳು ಗೊತ್ತಾಗ್ತವೆ. ಇವತ್ತು ಯೂತ್ಸ್ ಏನು ಅಂದ್ರೆ ಅವರ ಹುಟ್ಟಿದ ಹಬ್ಬದಲ್ಲಿ ಕಾರ್ಯದಲ್ಲಿ ತೊಡಗಿಸ್ಕೊಳ್ತಾ ಇದ್ದಾರೆ. ಅಂದ್ರೆ ಯೂತ್ಗೆ ಒಂದು ರೋಲ್ ಮಾಡಲು, ಜೊತೆಗೆ ಅವ್ರನ್ನ ಬದಲಾವಣೆ ಮಾಡ್ಲಿಕ್ಕೆ ಒಂದು ಮೇನ್ ಮನುಷ್ಯ ಒಂದು ದಾರಿ ಹಾಕೊಟ್ಟ ಅಂತ ಹೇಳಲಿಕ್ಕೆ ಇಷ್ಟಪಟ್ಟಿದ್ದೀನಿ. ಸೊ ಇವತ್ತು ಏನು ರಕ್ತದಾನ ಈ ಕಾರ್ಯಕ್ರಮಕ್ಕೆ ಮೈಸೂರು ಜಿಲ್ಲಾ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರಾದಂತಹ ನಾರಾಯಣ ಗೌಡರು ಬಂದಿದ್ದಾರೆ. ಅವರಿಗೆ ಎಲ್ಲರ ದುರ್ಗಾ ಫೌಂಡೇಶನ್ ಅಧ್ಯಕ್ಷರಾದಂತಹ ರೇಖಾ ಶ್ರೀನಿವಾಸ್ ಬಂದಿದ್ದಾರೆ, ವಿನುತಾ ಮೇಡಮ್ ಬಂದಿದ್ದಾರೆ, ಮತ್ತೆ ನಮಗೆ ಸವಿತಾ ಘಾಟಿ ಅವರು ಬಂದಿದ್ದಾರೆ, ಜಯಶ್ರೀ ಮೇಡಮ್ ಬಂದಿದ್ದಾರೆ. ಸೊ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಜ್ಯೂಸ್ ಕೊಡ್ರಿ ಒಂಚೂರು ಇದೆ ತಗೊಳ್ಳಿ. ಮೇಡಮ್ ಏನು ಭಯ ಪಡ್ಬೇಡಿ. ಒಂದು ಅರ್ಧ ಲೀಟರ್ ಹಾಕ್ಬೇಕಿತ್ತು. ಈ ಒಂದು 50ನೇ ವರ್ಷದ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ್ನ ಈ ರೀತಿ ಅವರ ಕಾಲಾನಿಧನ ಆದರೂ ಕೂಡ ಅವ್ರು ನಮ್ಮ ಜೊತೆನಲ್ಲಿದ್ದಾರೆ, ಅವರೇ ಮಾಡ್ತಾ ಇದ್ದಾರೆ, ಅವ್ರ ಜೊತೆನಲ್ಲಿ ನಾವು ಒಳಗೊಂಡು ಮಾಡ್ತಾ ಇದ್ದೀವಿ ಅನ್ನೋ ಒಂದು ನೆನಪಿಗೋಸ್ಕರ ಈ ಕಾರ್ಯಕ್ರಮವನ್ನ ಮಾಡಿದಂತ ಗಿರೀಶ್ ಅವ್ರಿಗೆ ಮತ್ತೆ ವಿಕ್ರಮಯ್ಯಂಗಾರರಿಗೆ ನಾನು ಹೃತ್ಪೂರ್ವಕ ವಂದನೆ ಮಾಡ್ತೀನಿ. ಅದರ ಗಿರೀಶ್ ಸರ್, ನೀವು ಮಧ್ಯೆ ಬನ್ನಿ, ನೀವು ಮಧ್ಯೆ ಬಂದ್ಬಿಡಿ ಗಿರೀಶ್ ಸರ್, ಇಲ್ಲಿ ಬಂದ್ಬಿಡಿ ಗಿರೀಶ್ ಸರ್, ಸ್ವಲ್ಪ ಹಿಂದಕ್ಕೆ ಸರ್, ಕೈ ಮೇಡಮ್ ನೀವು ಒಟ್ಟಾಗಿ ನೋಡಿ. ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕ್ಕಾಗ್ದಿರೋ ಆಭರಣನ STJ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ. ಅಷ್ಟೇ ಅಲ್ಲ, ಒಂದು ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ.